ನನ್ನೆಲ್ಲ ಪ್ರೀತಿಯ ಶರಣಬಂಧುಗಳಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಜಯಂತಿಯ ಹಬ್ಬದ ಆಚರಣೆಯ ಇಂದಿನ ಮಹತ್ವವೇನು, ಬಸವೇಶ್ವರ ಜಯಂತಿಯ ಆಚರಣೆಯನ್ನು ಏಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗಾಗಿ ಒತ್ತು ತಂದಿದ್ದೇನೆ. ಅದಕ್ಕೋಸ್ಕರ ನೀವೆಲ್ಲ ಪೂರ್ತಿ ವಿಡಿಯೋ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಾನು ಒಳ್ಳೊಳ್ಳೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಸವಣ್ಣ ಎನ್ನುವ ಹೆಸರು ಕನ್ನಡಿಗರಿಗೆ ಚಿರಪರಿಚಿತ. ಸುಮಾರು 60 ವರ್ಷಗಳ ಹಿಂದೆ ಬಸವ ಜಯಂತಿ ಅಂದರೆ ವ್ಯವಸಾಯಕ್ಕೆ ಬಳಸುವ ಎತ್ತುಗಳು ಎಂದು ಆ ಎತ್ತುಗಳನ್ನು ಶೃಂಗಾರ ಮಾಡಿ ಕೊಂಬುಗಳಿಗೆ ಬಣ್ಣ ಹಚ್ಚಿ ಕೊರಳಿಗೆ ಗಂಟೆ ಕಟ್ಟಿ ಮೈ ಮೇಲೆ ಜೂಲ ಹಾಕಿ ಊರು ತುಂಬ ಉತ್ಸವ ಮಾಡಿ ಆಚರಣೆ ಮಾಡ್ತಿದ್ರು. ಅಲ್ಲಿಗೆ ಬಸವ ಜಯಂತಿ ಹಬ್ಬ ಮುಗೀತು ಅನ್ನೋದು ನಮ್ಮ ಜನಗಳಲ್ಲಿ ಮನಸ್ಸಲ್ಲಿ ರೂಢಿ ಇತ್ತು. ಆಗ ನಮ್ಮ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಸವಣ್ಣ ಎಂದರೆ ಎತ್ತಲ್ಲ, 12ನೇ ಶತಮಾನದಲ್ಲಿ ನಮ್ಮ ನಿಮ್ಮಂತೆ ಮನುಷ್ಯರಾಗಿ ಜನಿಸಿದ ಒಬ್ಬ ವ್ಯಕ್ತಿ ತಮ್ಮ ಸಾಧನೆಯ ಮೂಲಕ ಅಜ್ಞಾನ, ಮೌಢ್ಯ, ಶೋಷಣೆ ಇತ್ಯಾದಿ ಕೆಸರಲ್ಲಿ ಸಿಕ್ಕವರನ್ನು ಮೇಲೆತ್ತಿದ ಮಹಾಮಾನವ, ಎತ್ತುಗಳ ಹಾಗೆ ಲೋಕ ಕಲ್ಯಾಣಕ್ಕಾಗಿ ದುಡಿದ ಮಹಾನ್ ಚೇತನ. ಬಸವ ಜಯಂತಿ ಆಚರಿಸುವುದು ಎಂದರೆ ಕೇವಲ ಮೆರವಣಿಗೆ ಮಾಡುವುದಲ್ಲ, ಬದಲಾಗಿ ಭಕ್ತಿ ಭಂಡಾರಿ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಅರಿವಿನ ಮೆರವಣಿಗೆ ಮಾಡುವುದು ಎಂದು ಜನತೆಯನ್ನು ಜಾಗೃತಗೊಳಿಸುತ್ತಾ ಬಂದರು. ನಾವುಗಳು ಬಸವಣ್ಣನವರು ಕೊಟ್ಟಿರುವಂತಹ ಜ್ಞಾನದ ಮೆರವಣಿಗೆಗಳನ್ನು ಮಾಡಿ ಉತ್ತಮ ವ್ಯಕ್ತಿಗಳಾಗೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಮನಸ್ಪೂರ್ವಕ, ಹೃದಯಪೂರ್ವಕ ಧನ್ಯವಾದಗಳು.